ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಷ್ಟ್ರ ನಾಯಕರು ಮೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಟೀಮ್ ಪ್ರಶ್ನೆ ಇಲ್ಲ, ನೋ ಟೀಮ್. ರಾಜ್ಯಾಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಅವರು ಡೆಲ್ಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿ ಮಾಡೋದು ಸಹಜ. ಉಳಿದವರು ಯಾವ್ಯಾವ ಕಾರಣಕ್ಕೆ ಯಾಕೆ ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಡೆಲ್ಲಿಗೆ ಹೋದ ತಕ್ಷಣ ಏನೂ ಆಗೋದಿಲ್ಲ. ವಿಜೇಂದ್ರ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ. ಕುಟುಂಬ ರಾಜಕಾರಣ ಭ್ರಷ್ಟಾಚಾರದಿಂದ ಕೂಡಿದೆ ರಾಜ್ಯ. ಯಾವ ಕುಟುಂಬ, ಯಾರ ಕುಟುಂಬ ಇಲ್ಲ ರಾಜಕಾರಣದಲ್ಲಿ? ಈಗ ಕುಮಾರ್ ಬಂಗಾರಪ್ಪನವ್ರು ಇದ್ದಾರೆ, ಅವ್ರ ಕುಟುಂಬ ರಾಜಕಾರಣದಲ್ಲಿಲ್ವಾ? ಮಧು ಬಂಗಾರಪ್ಪ ಇಲ್ವಾ? ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿರಲಿಲ್ವಾ? ಈಗ ಜಾರಕಿಹೊಳಿಯವರು ಇದ್ದಾರಪ್ಪ, ಜಾರಕಿಹೊಳಿಯವ್ರ ಮನೇಲಿ 4 ಜನ ಇದ್ದಾರೆ, ಅದು ಕುಟುಂಬ ರಾಜಕಾರಣ ಅಲ್ವಾ? ಸಿದ್ದೇಶಣ್ಣ ನಿಂತರು, ಅವ್ರ ಮನೆಯವರು ಎಲೆಕ್ಷನ್ ಇದು ಮಾಡಿದ್ರು. BP ಹರೀಶ್ ಅವರು, ಅವ್ರ ಅಪ್ಪರು ರಾಜಕೀಯದಲ್ಲಿದ್ದರು, ಅವರು ಇದ್ದಾರೆ. ಎಲ್ಲ ಕುಟುಂಬ ಸಹಜ ಅದು. ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ. ರಾಜಕೀಯದಲ್ಲಿರುವಂಥವ್ರದ್ದು ಸಹಜ ಏನಾಗುತ್ತೆ ಅಂದರೆ ಆ ಒಡನಾಟ ಇರ್ತದೆ, ಜನರ ಜೊತೆಗೆ ಇರೋದಂದ್ರೆ ರಾಜಕೀಯದಲ್ಲಿ ಬರ್ತಾರೆ. ತಪ್ಪೇನಿದೆ? ವಿಜೇಂದ್ರ ಇವತ್ತು ಅನ್ಯಾಯ ಏನು ಮಾಡಿದ್ದಾರೆ? ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಮಾಡಿ ಪಕ್ಷದಲ್ಲಿ ಸಂಘಟನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 18 ಸೀಟ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ MP ಗಳು ಗೆಲ್ಲಲಿಕ್ಕೆ. ಅದರ ಜೊತೆಗೆ ಇವತ್ತು ಮೂಡ ಹಗರಣದಲ್ಲಿ ಮೈಸೂರಿಗೆ ಪಾದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಮುಖ್ಯಮಂತ್ರಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿ ಇವತ್ತು ಅವ್ರೇನು ಪಡ್ಕೊಂಡಂಥ 14 ಸೈಟ್ಗಳು ವಾಪಸ್ ಕೊಟ್ಟಿದ್ದಾರೆ. ಆ ಪಾದಯಾತ್ರೆಯಿಂದ ಆಗಿದೆ. ಉತ್ತಮವಾದ ಕೆಲಸ ಮಾಡಿದ್ದಾರೆ, ಉತ್ತಮವಾದ ಸಂಘಟನೆ ಇದೆ, ಅವರೇ ಮುಂದುವರಿತಾರೆ. ಆಗ್ತಿದ್ರು ಯಾಕೆ ರಾಷ್ಟ್ರ ನಾಯಕರು ಏನು ಮುಂದುವರಿತಿಲ್ಲ ಅಂದರೆ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ? ಈ ತಿಂಗಳಲ್ಲಿ ಎಲ್ಲವೂ ಮುಗೀತದೆ. ಫೆಬ್ರವರಿ ತಿಂಗಳಲ್ಲಿ ಈಗ ವಾಲ್ಮೀಕಿ ಜಾತ್ರೆ ಆಯ್ತಲ್ಲ, ಮಹರ್ಷಿ ಜಾತ್ರೆ ಆದಮೇಲೆ ಅದಕ್ಕೊಂದು ಮುಕ್ತಿ ಸಿಗ್ತದೆ ಅಂತ ಭಾವಿಸಿದ್ರು. ಯಾರು ಯಾರು ಮಗಳು ಸೃಷ್ಟಿ ಪಾಟೀಲ್ ಅವರು ಬೆಂಗಳೂರಲ್ಲಿರ್ತಾರೆ, ಮಗು ಚಿಕ್ಕದಿದೆ. ಅದು ಅವರೇ ಹೇಳಿದ್ರು, ಇಲ್ಲ ನಾನು ಸರಿಯಾಗಿ ನ್ಯಾಯ ಒದಗಿಸೋಕ್ಕಾಗ್ತಾಯಿಲ್ಲ, ಅದರಿಂದ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮುಂದುವರಿತೇನೆ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದ್ದಾರಲ್ಲ?